ಹೌದಾ? ಜೈವಾಗಲಿ ಜೈವಾಗಲಿ. ಇಲ್ಲಿ ಸ್ಕೂಲ್ ಟೀಚರ್ ಇದ್ದೀರಾ ಯಾರಾದರೂ? ಸ್ಕೂಲ್ ಟೀಚರ್, ಸ್ಕೂಲ್ ಮೇಡಮ್ ಇದ್ದೀರಾ? ಸ್ವಲ್ಪ ಕೈ ಮೇಲೆ ಎತ್ತಿ. ವೆರಿ ಗುಡ್. 1 2 3 4 5. ಆ ಮಗು ಎತ್ತ ನೋಡ್ರಿ, ಮಗು ಎತ್ಬೇಡ್ರಿ, ಅದು ಟೀಚರ್ ಅಲ್ಲ. ಹಾಂ, ಈ ಶಾಲಾ ಟೀಚರ್ಗೇನು ಅಂದರೆ ಶಿಶುವಿಹಾರ ನಡೆಸ್ತಿರ್ತಾರೆ ಕಾನ್ವೆಂಟ್. ಅವ್ರಿಗೆ ಹೇಳ್ತಿರ್ತಾರೆ, ನಾನು ಕೆಲವು ಹೇಳ್ಕೊಡ್ತೀನಿ, ಆ ಥರ ಪ್ರಾರ್ಥನೆ ಮಾಡ್ತಾ ನಾವು ಊರಲ್ಲೆಲ್ಲ ಪ್ರಭಾತ್ ಬೇರಿ ಮಾಡೋಣ. ಆಗಸ್ಟ್ 15 ಜನವರಿ 26. ಸರಿ, ಹೊರಟ್ರವ್ರು ಏನು? ಮಹಾತ್ಮ ಗಾಂಧೀಜಿಯವರಿಗೆ ಜೈವಾಗಲಿ, ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ. ಮಹಾತ್ಮ ಗಾಂಧೀಜಿಯವರಿಗೆ ಜೈವಾಗಲಿ, ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ. ಇಷ್ಟೇ ಮೇಡಮ್ ಹೇಳ್ಕೊಟ್ಲು. ಮಕ್ಕಳೇ, ನಾವು ಇಡೀ ಮಳವಳ್ಳಿ ಎಲ್ಲ ಸುತ್ತಾಕಬೇಕಾಗಿದೆ, ದಯವಿಟ್ಟು ಇದನ್ನು ನೀವು ಹೇಳಬೇಕು. ಓಕೆ ಮೇಡಮ್, ಓಕೆ ಮೇಡಮ್. ಹೊರಟರು. ಎಲ್ಲ ಚೆನ್ನಾಗಿತ್ತು. ಮಹಾತ್ಮ ಗಾಂಧೀಜಿಯವರಿಗೆ ಜೈವಾಗಲಿ, ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ. ಒಂದು 5-6 ರೌಂಡ್ ಆದಮೇಲೆ ಆ ಟೀಚರ್ಗೆ ಪಾಪ ನೀರಡಿಕೆ ಆಯಿತು. ಇನ್ನೊಬ್ಬ ಟೀಚರ್ನ ಕರೆದು, ಬಾ ಕಣೆ, ನೀನು ಸ್ವಲ್ಪ ಕೂಗು, ನಾನಿಲ್ಲೇ ಬಾತ್ರೂಮ್ಗೆ ಹೋಗಿ ಸ್ವಲ್ಪ ನೀರು ಕುಡಿದು ಬರ್ತೀನಿ ಅಂತ. ಸರಿ. ಅವಳಿಗೆ ಏನಾಗ್ಬಿಡ್ತು ಅಂದರೆ, ಮೊದಲನೇದು ಯಾವುದು ಎರಡನೇದು ಯಾವುದು ಕನ್ಫ್ಯೂಷನ್. ಹೋದ್ರು, ಅವ್ರು ಆಗಲೇ ಬೆಂಗಳೂರು ಮುಟ್ಕೊಂಡ್ರು. ಅವಳೇನಂದ್ಬಿಟ್ಲು, ಶಾಲೆ ಬಿಟ್ಟ ಮಕ್ಕಳಿಗೆ ಜೈವಾಗಲಿ, ಮಹಾತ್ಮ ಗಾಂಧೀಜಿಯವರನ್ನು ಶಾಲೆಗೆ ಸೇರಿಸಿ. ಇಲ್ಲಿ ಟೀಚರ್ ಯಾರಾದರೂ ಇದ್ದರೆ ನೀವು ಲೈನ್ ಬಿಡುವಾಗ ಅವ್ರಿಗೆ ಬೇರೆದನ್ನು ಹೇಳಿಕೊಟ್ಟು ಹೋಗಿ. ಎರಡನೇದು, ಸಮಯ ಇನ್ನೂ ಸಾಕಷ್ಟು ಜನ ಕಲಾವಿದರು ಕಾಯ್ತಿದ್ದಾರೆ ಇವತ್ತು. ಇಲ್ಲಿ ಇಷ್ಟು ಜನ ಹೆಣ್ಮಕ್ಳಿದ್ದೀರಮ್ಮ, ದಯವಿಟ್ಟು ಆ ಫೋಕಸ್ ಬಿಡಿ ಸರ್, ಇಲ್ಲಿಕರ ಕಾರ್ಯಕ್ರಮ ಆಗಲ್ಲ. ದಯವಿಟ್ಟು ಅಲ್ಲೇನೋ ಹಾಕಬೇಡಿ. ಯಾಕಂದ್ರೆ ನಮ್ಮದು ಮಾತು ಡ್ಯಾನ್ಸ್ ಆದರೆ ವ್ಯಾಯಾಮ ಆಯಿತು ಅಂತ ನಾವು ಮಾಡಿಬಿಡ್ತಿದ್ವಿ. ಮಾತಾಡೋದ್ರಿಂದ ಕಷ್ಟ ಆಗುತ್ತೆ. ದಯವಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಡಿ. ಇಷ್ಟು ಜನ ಇದ್ದೀರಿ, ಇಷ್ಟು ಸೀರಿಯಲ್ ನೋಡ್ತೀರಿ, ಬಹಳ ಪುಣ್ಯ ನಮ್ದು. ಇವತ್ತು ಹೆಣ್ಣುಮಕ್ಕಳು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ, ಅವ್ರದ್ದೇ ಸಂಖ್ಯೆ ಜಾಸ್ತಿ ಇದೆ. ಯಾಕೆ? ಇವತ್ತು ಯಾವ ಸೀರಿಯಲ್ಲು ಇಲ್ಲ. ಸೀರಿಯಲ್ ಇದ್ದಿದ್ರೆ ನಮ್ಮ ಅಪ್ಪನ ಹಣೆ ಯಾರೂ ಬರ್ತಿರ್ಲಿಲ್ಲ. ಸೀರಿಯಲ್ ಬಿಟ್ಟು ಬರೋಕ್ಕೆ ಸಾಧ್ಯನೇ ಇಲ್ಲ. ನೀವು ಗಂಡ ಮಕ್ಕಳನ್ನ ಬಿಡ್ತಾರಾಗಲಿ, ಸೀರಿಯಲ್ ಬಿಡಲ್ಲ. ಆದರೆ ನಾವು ಗಂಡಸರಲ್ಲ, ಹೊರಗಡೆ ಗೆಳೆಯ ವಿಸಿಲ್ ಹಾಕಿ ಬರ ತೀರ್ಥಕ್ಕೆ ಹೋಗೋಣ ಅಂದರೆ ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲರನ್ನೂ ಬಿಟ್ಟು ಹೊರಗಡೆ ಬರ್ತೀವಿ. ಹೌದಾ? ಇಷ್ಟು ಸೀರಿಯಲ್ಲು ನೋಡ್ತೀರಮ್ಮ ನೀವು. ಮಧ್ಯಾಹ್ನ ಹೊಸ ರುಚಿ ಅಂತ ಒಂದು ಸೀರಿಯಲ್ ಬರುತ್ತೆ, ಹೊಸ ರುಚಿ. ಅದನ್ನು ನೋಡಿ ನಿಮ್ಮ ಗಂಡ ಮಕ್ಕಳಿಗೆ ಅಡುಗೆ ಮಾಡಿ ಬಡಿಸಿದವ್ರು ಇದ್ದೀರಾ ಯಾರಾದರೂ? ಸ್ವಲ್ಪ ಕೈ ಮೇಲೆ. ಎಲ್ಲ ಚಾನಲ್ಗಳಲ್ಲಿ ಬರ್ತದೆ ಹೊಸ ರುಚಿ. ಅದನ್ನು ನೋಡಿ ಗಂಡ ಮಕ್ಕಳಿಗೆ ರುಚಿ ರುಚಿಯಾಗಿ ಮಾಡಿ ಬಡಿಸಿದವ್ರು ಸ್ವಲ್ಪ ಕೈ ಮೇಲೆ ಎತ್ತಿ. ಈ ಕಡೆ 1 2 3 4. ಗಂಡಸ್ರು ಎತ್ಬೇಡ್ರಯ್ಯ, ಗಂಡಸ್ರು ಎತ್ಬೇಡ್ರಿ, ನಾ ಹೆಣ್ಮಕ್ಳಿಗೆ ಹೇಳ್ತೀವಿ. ಈ ಕಡೆ 9 ಜನ ಸಿಕ್ಕರು. ಈ ಕಡೆ ಹೊಸ ರುಚಿ ನೋಡಿ ಅಡುಗೆ ಮಾಡಿ ಗಂಡ ಮಕ್ಕಳಿಗೆ ಬಡಿಸೋ ಹೆಣ್ಮಕ್ಳು ಯಾರಿದ್ದೀರಿ? 1 2 3. ಈ ಕಡೆ 9, ಈ ಕಡೆ 9, ಕರೆಕ್ಟ್ 18 ಆಯ್ತು. ವೆರಿ ಗುಡ್, ಭಾಳ ಸಂತೋಷ. ಚಪ್ಪಾಳೆ ತಟ್ರಿ ಅವ್ರಿಗೋಸ್ಕರ. ತೀರಾ ಹಿಂದೆ ಯಾರಿದ್ದೀರಿ ನಮಗೆ ಗೊತ್ತಿಲ್ಲ. ಈ ಕಡೆ 9, ಈ ಕಡೆ 9. ಕೈ ಎತ್ತಿ. ಹೊಸ ರುಚಿ ನೋಡಿ ಅಡುಗೆ ಮಾಡೋ ಹೆಂಡಂದ್ರು ಇದಾರಲ್ಲ, ಅವ್ರ ಹೆಂಡಂದ್ರ ಗಂಡಂದ್ರು ಆ ಅಡುಗೆನ ತಿಂದು ಬದುಕದವ್ರು ಇದ್ದೀರಾ? ಸಾಧ್ಯ ಇಲ್ಲ. ದಯವಿಟ್ಟು ಟಿ ವಿ ನೋಡಿ ಅಡುಗೆ ಮಾಡಬಾರ್ದು. ಮನೆಯಲ್ಲಿ ಹಿರಿಯರಾಗಿರ್ತಕ್ಕಂಥ ಅತ್ತೆ ತಾಯಿನ ನೋಡಿ ಅಡುಗೆ ಮಾಡಬೇಕು. ಅವರು ಕಲಿಸ್ತಾರೆ ಅಡುಗೆನ, ಪುಸ್ತಕಗಳು ಕೂಡ ಕಲಿಸೋಲ್ಲ. ನಾನು ಏನು ನೋಡೋಣ ಇದಿಷ್ಟು ಜನ ನೋಡ್ತಾರೆ ಅಂತ ಒಂದು ದಿವಸ ನೋಡಿದೆ. ಬಂದ್ಲು ಒಂದು ಹುಡುಗಿ, ಅವಳು ಕೈಕಾಲು ಇಷ್ಟಿಷ್ಟಿದೆ, ಸ್ಕರ್ಟು ಬಾಬ್ ಕಟ್ಟು, ಒಂದು ಜಂಪೆ ಕೂದಲು ಕಣ್ಣು ಮೇಲೆ ಬಿದ್ದಿದೆ. ಅದನ್ನು ಹಿಂಗೆ ಅನ್ಕೋತಾಳೆ, ಮತ್ತೆ ಅದು ಬೀಳುತ್ತೆ, ಹಿಂಗೆ ಅನ್ಕೋತಾಳೆ, ಬೀಳುತ್ತೆ, ಇಷ್ಟೇ. ಬನ್ನಿ ಮೇಡಮ್, ಇವತ್ತು ಮಳವಳ್ಳಿಯ ಜನರು ತುಂಬ ಜನ ಸೇರಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನೀವು ಇವರಿಗೆ ಯಾವ ಅಡುಗೆ ಮಾಡೋದಕ್ಕೆ ಹೇಳ್ಕೊಡ್ತೀರಿ? ಅವಳಿಗೆ 17-18 ವರ್ಷ. ಮಾಡಿದ್ದು ತಿಂದರೆ ಸಾಕಾಗಿದೆ ಅವಳು. ಅಂಥವಳು ಅಡುಗೆ ಹೇಳ್ಕೊಡ್ತಾಳೆ. ಹೇಳಿ ಮೇಡಮ್.